ನಮ್ಮ ರಾಷ್ಟ್ರದ ಒಬ್ಬ ಮೇರು ಕಲಾವಿದರು, ದಿಗ್ಗಜರು. ಮೃದಂಗದ ಕಡೆನೇ ಸೆಳೆತ ಯಾಕೆ ಸರ್? ಅದು ಯಾವುದೋ ಒಂದು ಪಾತ್ರೆ ಸಿಕ್ಕರು ಅದನ್ನು ಹಿಡ್ಕೊಂಡು ಅದು ನಾನು ಕೈ ಅದ್ರ ಮೇಲೆ ಆಡಿಸ್ತಾ ಇರೋದು ನನಗೂ ಮುಂಚಿಂದ ಚಪಲ ಅಂತ ಹೇಳಿ. ನಮ್ಮ ಗುರುಗಳಲ್ಲಿ ದೇವಸ್ಥಾನದ ಕಾಂಪೌಂಡ್ ಒಳಗೆ ಒಂದು ರೂಮ್ನಲ್ಲಿ ವಾಸವಾಗಿದ್ದರು. ಘಟ ವಿದ್ವಾಂಸರಂಥ ಪೂಜ್ಯ KS ಮಂಜುನಾಥನ್ರವರು. ಇಲ್ಲ, ಮಡಕೆಗಳೆಲ್ಲ ಮಾರುವಂಥ ಜಾಗ. ಅಲ್ಲಿ ಹೋಗಿ ಒಂದು ಕಪ್ದು ಒಂದು ಮಡಕೆ ತೊಗೊಂಡ್ಬಂದು ತಾವೇ ಶುರು ಮಾಡಿದ್ರು. ಎಲ್ಲರೂ ಸರ್ವ್ ಮಾಡಿದ್ಮೇಲೆ ಸ್ವಲ್ಪ ಪುರ್ಸೊತ್ತ ಟೈಮಲ್ಲಿ ಟೇಬಲ್ ಮೇಲೆ ಕೈ ಆಡಿಸ್ತಾ ಇರೋರು ಅಂತ. 6ರಿಂದ 7ನೇ ವರ್ಷದೊಳಗೆ ಪಾಠ ಶುರು ಮಾಡಿದ್ರು ನಮಗೆ. ನಮಸ್ಕಾರ. ಹೈ ನೋಟ್ಸ್ ಈ ಮಾಲಿಕೆಯಲ್ಲಿ ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಎರಡು ಸಂಸ್ಥೆಗಳು ಸೇರಿ ಸಾದರಪಡಿಸುತ್ತಿರುವ ಈ ಸಂದರ್ಶನದ ಮಾಲಿಕೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಒಬ್ಬ ಮೇರು ಕಲಾವಿದರು, ದಿಗ್ಗಜರು, ಅವರ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಈ ಮಾಲಿಕೆಯಲ್ಲಿ ಬಹುಶಃ ಇದು ಮೊದಲನೇದು ಲಯ ವಿದ್ವಾಂಸರ ಬಗ್ಗೆ ನಾವು ಮಾಡ್ತಿರ್ತಿರುವ ಸಂದರ್ಶನ. ನಾವು ಇವತ್ತು ಮೃದಂಗ ಕಲಾ ಶಿರೋಮಣಿ, ಸಂಗೀತ ಕಲಾರತ್ನ, ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿ, ಕರ್ನಾಟಕ ಕಲಾಶ್ರೀ ಹಾಗೂ ನವರಾತ್ರಿಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕೊಡಮಾಡುವ ರಾಜ್ಯ ಆಸ್ಥಾನ ವಿದ್ವಾನ್ ಹಾಗೂ ಇನ್ನಿತರ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ವಿದ್ವಾನ್ AV ಆನಂದ್ರವರ ಒಂದು ಸಂದರ್ಶನವನ್ನು ಇವತ್ತು ಮಾಡ್ತಾಯಿದ್ದೇವೆ. 3 ತಲೆಮಾರಿನ ಸಂಗೀತಗಾರರ ಜೊತೆ ಅವರ ಒಡನಾಟವಿದೆ. ಮುಖ್ಯವಾಗಿ ಮೈಸೂರು ಟಿ ಚೌಡಯ್ಯ, ಪಿಟೀಲಿಗೆ ಇನ್ನೊಂದು ಹೆಸರು ಮೈಸೂರು ಟಿ ಚೌಡಯ್ಯ, ಅವರ ಜೊತೆ ಆದಿಯಾಗಿ ಈಗ ಹಾಡುತ್ತಿರುವ ಕಲಾವಿದರ ಜೊತೆಯಲ್ಲೂ ಅವರು ತಮ್ಮ ಒಂದು ವಾದನವನ್ನು ನುಡಿಸಿ ಅಂತಹ ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬನ್ನಿ, ಅವರ ಸಂಗೀತದ ಪ್ರಯಾಣ, ಅವರ ಬಾಲ್ಯ, ಅವರ ತಂದೆ ತಾಯಿಗಳು, ಅವರು ಸಾಧನೆ, ಅವರ ಗುರುಗಳು ಹಾಗೂ ಅವರ ಕಚೇರಿಯ ಅನುಭವ, ಇದೆಲ್ಲವನ್ನು ಕೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನೀವೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈ ನೋಟ್ಸ್ ನಿಮಗೆ ನಾವು ಮಾಡುವ ಎಲ್ಲ ಸಂದರ್ಶನಗಳು ಸಿಗುತ್ತೆ ಅಂತ ಹೇಳ್ತಾ, ನಮಸ್ಕಾರ ಸರ್. ನಮಸ್ಕಾರ. ನೀವು ನಮಗೆ ಸಮಯ ಕೊಟ್ಟಿದ್ದು ನಮಗೆ ಬಹಳ ಸಂತೋಷ ಆಯಿತು. ಸರ್, ಎಷ್ಟೋ ಸಂದರ್ಶನಗಳನ್ನು ನೀವು ನೀಡಿರ್ತೀರಿ, ನಾನೇ ಒಂದೆರಡು ಮಾಡಿದ್ದೀನಿ ಹಿಂದೆ. ಹೌದು. ಆದರೆ ಇವತ್ತು ಒಂದು ವಿಶೇಷ ಸರ್, ನಮ್ಮ ಫೌಂಡೇಶನ್ನು ಮತ್ತು ಹೊಸ ದಿಗಂತ ಡಿಜಿಟಲ್ ಎರಡು ಸಂಸ್ಥೆ ನಾವು ಸೇರಿ ಶಾಸ್ತ್ರೀಯ ಸಂಗೀತಕ್ಕೆ, ಹಿಂದೂಸ್ತಾನಿ ಅಥವಾ ಕರ್ನಾಟಕ ಸಂಗೀತ, ಇದಕ್ಕೆ ಮಾತ್ರ ಇದನ್ನು ಮೀಸಲಿಡೋಣ ಅಂತ ಹೇಳಿ ಹೈ ನೋಟ್ಸ್ ಅಂತ ಒಂದು ಶೀರ್ಷಿಕೆ ಕೊಟ್ಟು ಇದನ್ನು ಪ್ರಾರಂಭ ಮಾಡಿದ್ದೀವಿ. ನಿಮಗೆ ಬಾಲ್ಯ ಮೃದಂಗದ ಕಡೆನೇ ಸೆಳೆತ ಯಾಕೆ ಸರ್? ನಿಮ್ಮಲ್ಲಿ ಏನಾದರೂ ಸಂಗೀತದ ವಾತಾವರಣ ಇತ್ತಾ? ನೀವು ಹುಟ್ಟಿದ್ದು ಯಾವ ಇಸ್ವಿ? ನಾನು ಹುಟ್ಟಿದ್ದು 1936ನೇ ಇಸ್ವಿ ಏಪ್ರಿಲ್ 16ನೇ ತಾರೀಕು ಹಾಸನದಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆ ತಾಯಿಯವರು 2 ಊರು ಕೂಡ, ಇಬ್ಬರೂ ಕೂಡ ಹೊಳೆ ನರಸೀಪುರದವರು. ಹೊಳೆ ನರಸೀಪುರದ ವಿಷಯ ಗೊತ್ತಿರಬಹುದು ನಿಮಗೆ, ಭಾಳ ಜನಕ್ಕೆ ಗೊತ್ತಿರ್ಬೋದು. ಅದು ಅಲ್ಲಿ ಹೇಮಾವತಿ ನದಿ ಇದೆ, ನರಸಿಂಹದೇವರು, ಅಗಸ್ತ್ಯ ಪ್ರತಿಷ್ಠೆ ನರಸಿಂಹದೇವರು ಇರುವಂಥ ಒಂದು ಪವಿತ್ರವಾದ ಜಾಗ. ನಮ್ಮ ತಂದೆಯವರು ತಾಯಿಯವರು ಇಬ್ಬರೂ ಆ ಜಾಗಕ್ಕೆ ಸೇರಿದವರು. ಅಲ್ಲಿ ನಮ್ಮ ಸೋದರ ಮಾವರಿದ್ದರು. ಅಲ್ಲಿಂದ ಹಾಸನದಲ್ಲಿ ಅವರು ಮೇಷ್ಟ್ರಾಗಿದ್ದಾಗ ಅವ್ರ ಮನೆಯೊಳಗೆ ನಾವು ಜನನ ನಮ್ಮದು. ಅದಾದಮೇಲೆ
1939ನೇ ಇಸ್ವಿ ಹೊತ್ತಿಗೆ ನಮ್ಮ ತಂದೆಯವರಿಗೆ ಸರ್ಕಾರದ ಕೆಲಸ ಸಿಕ್ಕಿ ಬೆಂಗಳೂರಿಗೆ ಬಂದಾಗ ಆವಾಗ ನಾವು ಬೆಂಗಳೂರಿಗೆ ಬರುವಂಥ ಒಂದು ಅವಕಾಶ ಆಯಿತು. ಆವಾಗಿನಿಂದ ನಾವು ಬೆಂಗಳೂರಲ್ಲೇ ಇದ್ದೀವಿ. ನಮ್ಮೂರಲ್ಲಿ ನಾವು ಇದ್ದಿದ್ದೇ ನನಗೆ ಜ್ಞಾಪಕ ಇಲ್ಲ. ನಮ್ಮ ತಾಯಿಯವರ ತಂದೆ, ನಮ್ಮ ತಂದೆಯವರೆಲ್ಲರೂ ಅದೇ ಊರಲ್ಲೇ ಇದ್ದವರು, ಹೊಳೆನರಸೀಪುರದಲ್ಲಿ. ಹಾಗಾಗಿ ಬೆಂಗಳೂರಲ್ಲಿ ಸುಮಾರು 1939-40ನೇ ಇಸ್ವಿಯಿಂದ ನಾವು ಬೆಂಗಳೂರಿನಲ್ಲೇ ವಾಸ್ತವ್ಯ ನಮ್ಮದು. ಆವಾಗಿಂದ ಚಾಮರಾಜಪೇಟೆನ ಅಥವಾ ಈ ಸುತ್ತಮುತ್ತ? ಹೌದು, ಅಲ್ಲಿ ಮೊದಲು ಬಂದ ಹೊಸರಲ್ಲಿ ಬಸವನಗುಡಿ ಎಂಟ್ರೆನ್ಸ್ನಲ್ಲಿ ಗಾಂಧಿ ಬಜಾರ್ಗೆ ಹತ್ತಿರ ಅಲ್ಲಿ ಒಂದು ಮನೆಯೊಳಗೆ ಒಂದು ಸ್ವಲ್ಪ ದಿವಸ ನಮ್ಮ ತಂದೆಯವರು ಇದ್ದರಂತೆ. ಅದಾದಮೇಲೆ ನಾವು ಅಲ್ಲಿಂದ ಚಾಮರಾಜಪೇಟೆಗೆ ನಮ್ಮ ತಂದೆಯವರು ಅಲ್ಲಿ ಬಾಡಿಗೆ ಮನೆ ಹೊಂದೋಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿ ಚಾಮರಾಜಪೇಟೆ 4ನೇ ರೋಡ್ನಲ್ಲಿ ಒಂದು ರೋಡ್ನಲ್ಲಿ ಮನೇಲಿದ್ವಿ. ಅಲ್ಲಿ ಸುಮಾರು ಅಲ್ಲಿ ನಾವು 1954ನೇ ಇಸ್ವಿವರೆಗೂ ಅಲ್ಲಿ ಚಾಮರಾಜಪೇಟೆಯಲ್ಲೇ ಇದ್ವಿ. ನನ್ನ ಬಾಲ್ಯವೆಲ್ಲ ಚಾಮರಾಜಪೇಟೆಯಲ್ಲೇ ಕಳೆದ್ವಿ ನಾವು. ಚಾಮರಾಜಪೇಟೆ 4ನೇ ರೋಡ್ನಲ್ಲಿ 4ನೇ ಬೀದಿಯೊಳಗೆ ಶಂಕರಮಠ ರೋಡ್ಗೂ ಮತ್ತು 4ನೇ ಬೀದಿ ಕ್ರಾಸ್ ಆಗುವಂಥ ಆ ಸರ್ಕಲಲ್ಲಿ ಕಾರ್ನರ್ ಮನೆ ಒಳಗೆ ಇದ್ವಿ ನಾವು. ನಮ್ಮ ಮನೆ ಪಕ್ಕದಲ್ಲಿ ಹತ್ತ ಕಡೆ ಕಾಂಪೌಂಡಲ್ಲಿ ಅದು 3ನೇ ಮೇನ್ ರೋಡ್ಗೂ 4ನೇ ಮೇನ್ ರೋಡ್ಗೂ ಮಧ್ಯೆ ರಾಮೇಶ್ವರನ ದೇವಸ್ಥಾನ ಒಂದಿತ್ತು ಅಲ್ಲಿ. ಈಗಲೂ ಇದೆ ಅದು. ಅದು ಶಂಕರಮಠ ರೋಡ್ಗೂ ಅದಕ್ಕೆ ಕಾರ್ನಲ್ಲಿ ನಾವು ಇದ್ದಿದ್ದ ಮನೆ ಅದು. ನಮ್ಮ ಗುರುಗಳಲ್ಲಿ ಅದೇ ಆ ದೇವಸ್ಥಾನದ ಕಾಂಪೌಂಡ್ ಒಳಗೆ ಒಂದು ರೂಮ್ನಲ್ಲಿ ವಾಸವಾಗಿದ್ದರು. ಇದು ನನ್ನ ಬಾಲ್ಯದಲ್ಲಿ ನನಗೆ ಜ್ಞಾಪಕ ಇರುವಂಥದ್ದು. ಸುಮಾರು 40-42ನೇ ಇಸ್ವಿವರೆಗೂ ನಂಗೆ ಜ್ಞಾಪಕ ಅಲ್ಲಿಂದ. ಆವಾಗ ಸುಮಾರು ನನಗೊಂದು 6 ವರ್ಷದ ಹುಡುಗ. ಹಾಗಾಗಿ ನನ್ನ ಬಾಲ್ಯವೆಲ್ಲ ಅಲ್ಲೇ ಅದೇ ಮನೆಯೊಳಗೆ ನಾವು ಕಳೆದಿದ್ದು. ಗುರುಗಳು ಅಲ್ಲಿ ಕಾಂಪೌಂಡಲ್ಲಿ ರೂಮಲ್ಲಿ ಇದ್ದಾಗ ಆವಾಗ ನಮ್ಮ ಪೂಜ್ಯ ಗುರುಗಳು ಯಾರು ಅಂತ ಭಾಳ ಜನಕ್ಕೆ ಗೊತ್ತಿರ್ಬೋದು. ಒಂದು ಘಟಂ ದಂತಕಥೆ ಅಂತಲೇ ಹೇಳುವಂಥ ಅಪಾರವಾದ ಜ್ಞಾನವಂತ ಇದ್ದಂಥ ಘಟಂ ವಿದ್ವಾಂಸರಾದಂಥ ಪೂಜ್ಯ KS ಮಂಜುನಾಥನ್ರವರು. ಘಟಂ ಮಂಜುನಾಥನ್ ಅಂತಲೇ ಅವ್ರನ್ನ ನಾನು ಕೇಳ್ಪಟ್ಟಿದ್ದಂದರೆ ಶ್ರುತಿಗೆ ಸರಿಯಾಗಿ ಘಟನ ತರೋದ್ರಲ್ಲಿ ಬಹುಶಃ ಅವರೇ ಮೊದಲಿಗರು ಇರ್ಬೋದು. ಹೌದು. ಅವ್ರ ಘಟಕ್ಕೋಸ್ಕರನೇ ಇನ್ನೊಂದು ರೂಮ್ ಮಾಡಿದರು ಅಂತ. ಹೌದೌದು. ಅವ್ರ ಹತ್ರ ಸುಮಾರು ಬಹಳ ಶುದ್ಧವಾದ ಎಲ್ಲ ಶ್ರುತಿಯ ಘಟಗಳು ಸುಮಾರು ಒಂದು 250 ಘಟ ಪರಿಶುದ್ಧವಾದ ಘಟ ಇತ್ತು ಅವ್ರ ಹತ್ರ. ಆ ದೇವನಹಳ್ಳಿ ಘಟ. ಹೌದು. ಅದೂ ಸಾಧಾರಣವಾಗಿ ಆವಾಗ ಘಟ ಅನ್ನೋದು ಬಹಳ ಅಪರೂಪವಾಗಿತ್ತು. ಮದ್ರಾಸ್ನಲ್ಲಿ ಮಾನಾಮಧುರೈನಲ್ಲಿ ಘಟ ಅಲ್ಲಲ್ಲಿ ಒಂದೇ ಕಡೆ ಘಟ ಮಾಡ್ತಾ ಇದ್ದಿದ್ದು. ಎಲ್ಲರೂ ಅಲ್ಲಿ ಮದ್ರಾಸ್ನಲ್ಲಿದ್ದವರು ಆವಾಗ ಸ್ವಲ್ಪ ಪ್ರಸಿದ್ಧವಾಗಿದ್ದಂಥ ವಿದ್ವಾಂಸರು ಎಲ್ಲರೂ ಆ ಮಾನಾಮಧುರೈ ಘಟ ಇಟ್ಕೊಂಡೇ ಇರ್ತಾಯಿದ್ರು. ಅದಾದಮೇಲೆ ನಮ್ಮ ಗುರುಗಳು ಅವ್ರು ಮೊದಲನೆಯದಾಗಿ ನಮ್ಮ ಗುರುಗಳು ಮೃದಂಗ ನುಡಿಸ್ತಾ ಇದ್ದವರು. ಮೃದಂಗದಲ್ಲಿ ಅಪರಿಮಿತ ಚೈತನ್ಯ ಇತ್ತು ಅವ್ರಿಗೆ. ಬಹಳ ಚೆನ್ನಾಗಿ ನುಡಿಸೋರು ಮೃದಂಗನ. ಅವ್ರಿಗೆ ಇದಕ್ಕಿದ್ದ ಯಾವುದೋ ಒಂದು ಮೊಮೆಂಟಲ್ಲಿ ಮದ್ರಾಸಿನೊಬ್ಬರು ಪ್ರಸಿದ್ಧ ವಿದ್ವಾಂಸರು ವಿಲ್ವಾದ್ರಯ್ಯರ್ ಅಂತ ಅವ್ರದ್ದೊಂದು ಘಟ ಕೇಳಿದಾಗ ಅವರಿಗೆ ಅದರಿಂದ ತುಂಬ ಅವರು ಪ್ರಭಾವಿತರಾಗಿ ನಾನು ಯಾಕೆ ಈ ಘಟ ಇಟ್ಕೋಬಾರ್ದು ಅಂತ ಮನಸ್ಸು ಬಂತು. ಆವಾಗ ಅಲ್ಲಿ ಬೆಂಗಳೂರಿನಲ್ಲಿ ನಗರದ ಪೇಟೆ ಅಂತ ಇದೆ, ಅಲ್ಲಿ ಎಲ್ಲ ಮಡಕೆಗಳೆಲ್ಲ ಮಾರುವಂಥ ಜಾಗ. ಅಲ್ಲಿ ಹೋಗಿ ಒಂದು ಕಪ್ಪದೊಂದು ಮಡಕೆ ತೊಗೊಂಡ್ಬಂದು ತಾವೇ ಶುರು ಮಾಡಿದ್ರು. ಸುಮಾರು 45-46ನೇ ಇಸ್ವಿ. ಆವಾಗ ನಾನು ಆಗ ತಾನೇ ಪಾಠಕ್ಕೆ ಸೇರಿದ್ದೆ ಅವ್ರ ಜೊತೆ, ಅವ್ರಿಗೆ ಮಾಡೋಕ್ಕೆ. ಅಲ್ಲ, ಸೇರಿದ್ದ ಬಗ್ಗೆನೂ ಹೇಳ್ತೀನಿ. ಪಾಠಕ್ಕೆ ಸೇರೋಕ್ಕೆ ಇನ್ಸ್ಪಿರೇಷನ್ ಹೇಗೆ ಅದನ್ನು ಹೇಳ್ತೀನಿ. ಈಗ ನಮ್ಮ ತಂದೆಯವ್ರಿಗೂ ಕೂಡ ಸಂಗೀತದಲ್ಲಿ ತುಂಬ ಆಸಕ್ತಿ. ವೆಂಕೋಬಾಚಾರ್ ಅಂತ, ವೆಂಕೋಬಾಚಾರ್ ಅಂತ. ನಮ್ಮ ತಾಯಿ ಹೆಸರು ನಾಗಮ್ಮ ಅಂತ. ಹಾಗಾಗಿ ಅವ್ರಿಗೂ ಮೃದಂಗ ಕಲಿಬೇಕು ಅಂತ ಇತ್ತು. ಆವಾಗ ಆಗಿನ ಕಾಲದಲ್ಲಿ ಪಾಲ್ಘಾಟ್ ಶ್ರೀನಿವಾಸಯ್ಯರ್ ಅಂತ ಹೇಳಿ ಒಬ್ಬರು ವಿದ್ವಾಂಸರು ಬೆಂಗಳೂರಿನಲ್ಲಿ ಯಾವಾಗಿಂತ ಇದ್ದರು ಅಂತ ಗೊತ್ತಿಲ್ಲ. ಅವರು ಮೃದಂಗ ಅಭ್ಯಾಸ ಮಾಡ್ತಾಯಿದ್ದವರು, ಮೃದಂಗ ನುಡಿಸ್ತಾ ಇದ್ದವರು. ನಮ್ಮ ಗುರುಗಳು ಆಸೆಯಿಂದ ಬಂದು ನಮ್ಮ ಗುರುಗಳಿಗೆ ಮೃದಂಗದಲ್ಲಿ ತುಂಬ ಆಸೆ ಇತ್ತು.
ಅವ್ರ ಹತ್ರ ಅಭ್ಯಾಸಕ್ಕೆ ಸೇರಿಕೊಂಡ್ರು ಅವರು ಪಾಠಕ್ಕೆ. ಆವಾಗ ನಮ್ಮ ತಂದೆಯವರು ಕೂಡ ಅಲ್ಲಿ ಹೋಗಿ ಅವ್ರ ಹತ್ರ ಸೇರಿಕೊಂಡು ಒಂದಷ್ಟು ಅಭ್ಯಾಸ ಮಾಡಿದ್ರು. ಹಾಗಾಗಿ ನಮ್ಮ ತಂದೆಯವ್ರಿಗೂ ನಮ್ಮ ಗುರುಗಳಿಗೂ ಕೂಡ ತುಂಬ ಸ್ನೇಹ ಬೆಳೀತು. ಗುರು ಬಾಂಧವರು ಇಬ್ಬರು. ತುಂಬ ಗುರು ಬಾಂಧವರೇ. ನಮ್ಮ ತಂದೆಯವರು ನಮ್ಮ ಗುರುಗಳಿಗಿಂತ ಸ್ವಲ್ಪ ಹಿರಿಯರು. ಹಾಗಾಗಿ ನಮ್ಮ ತಂದೆಯವ್ರನ್ನ ಏಕವಚನದಲ್ಲೇ ನಮ್ಮ ತಂದೆಯವರು ಅವರನ್ನು ನಮ್ಮ ಗುರುಗಳನ್ನ ಏಕವಚನದಲ್ಲೇ ಮಾತಾಡಿಸೋರು. ನಮ್ಮ ಗುರುಗಳು ಮೂಲತಃ ಸೊರಬ ಅಂತ ಸಾಗರ ಹತ್ತಿರ ಇರತಕ್ಕಂಥ ಆ ಊರಿನವರು. ಅವ್ರ ತಂದೆಯವರಲ್ಲಿ ತಾಳ ಮದ್ದಲೆ ಎಲ್ಲ ಬಹಳ ವಿಶೇಷವಾಗಿ ನುಡಿಸ್ತಾ ಇದ್ದವರು. ಇವರು ತುಂಬ ಬಡತನ ಅವ್ರಿಗೆ ಅವಾಗ. ಸರಿ, ಅಲ್ಲಿಂದ ಬೆಂಗಳೂರಿಗೆ ಬಂದವರು. ಇಲ್ಲಿ ಅವ್ರಿಗೆ ತುಂಬ ಈ ಮೃದಕದ ಮೇಲೆ ಎಷ್ಟು ಆಸಕ್ತಿ ಇತ್ತು ಅಂತಂದರೆ, ಅದು ಒಂಥರ ಪ್ಯಾಷನ್ ಅಂತಾರಲ್ಲ, ಆ ಥರ ಆಗಿತ್ತು ಅವ್ರಿಗೆ. ಆ ಟೈಮ್ನಲ್ಲಿ ಸರಿಯಾಗಿ ಅಲ್ಲಿಯವರ ಬಾಂಧವರೊಬ್ಬರು ಅವರ 4ನೇ ರೋಡ್ನಲ್ಲೇ ನಾವಿದ್ದಿದ್ದ ರೋಡ್ನಲ್ಲಿ, ಅದೇ ರೋಡ್ನಲ್ಲಿ ಕೆಳಗಡೆಗೆ ಒಂದು ಅಂಗಡಿ ಬೀದಿ ಒಂದಿತ್ತು. ಆ ಅಂಗಡಿ ಬೀದಿ ಕಾರ್ನರಲ್ಲಿ ಗಜೇಂದ್ರ ವಿಲಾಸ್ ಅಂತ ಒಂದು ಹೋಟೆಲು. ಆ ಹೋಟೆಲ್ನಲ್ಲಿ ಅವರ ಸೋದರ ಮಾವ ಏನಾಗಬೇಕು, ಅವ್ರಿಗೆ ಸೋದರ ಸಂಬಂಧ ಆಗಬೇಕು ನಮಗೆ. ಅಲ್ಲಿ ನಮ್ಮ ಗುರುಗಳು ಅವ್ರದ್ದೊಂದು ಹೋಟೆಲಿತ್ತು. ಆ ಹೋಟೆಲಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು ಈ ರಾಮೇಶ್ವರ ದೇವಸ್ಥಾನದಲ್ಲಿ ಇದ್ದರು. ಅದು ಎಲ್ಲ ಒಂದೇ ರೋಡ್ನಲ್ಲಿ. ರಾಮೇಶ್ವರ ದೇವಸ್ಥಾನದ ಮುಂಭಾಗ ಮೂರನೇ ಮೇನ್ ರೋಡ್ಗಿತ್ತು, ಹಿಂಭಾಗ 4ನೇ ರೋಡ್ಗಿತ್ತು. ದೇವಸ್ಥಾನದಲ್ಲಿ ದೊಡ್ಡ ಕಾಂಪೌಂಡ್ ಅದು. ನಮ್ಮ 4ನೇ ಮೇನ್ ರೋಡ್ಗೂ 3ನೇ ರೋಡ್ಗೂ ಮಧ್ಯೆ ಶಂಕರಮಠ ರೋಡ್ಗೆ ಅದು ಸೇರಿದ ಹಾಗೆ ಒಂದು ಫುಲ್ಲು 2 ರೋಡ್ಗೆ ಮಧ್ಯೆ ಇದು ಅಂತ ದೇವಸ್ಥಾನ. ಅಷ್ಟು ದೊಡ್ಡ ಕಾಂಪೌಂಡು. ಆ ಕಾಂಪೌಂಡೊಳಗೆ ಈ ರಾಮೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ರೂಮ್ ಇದ್ದಿದ್ದು. ಅಲ್ಲಿ ನಮ್ಮ ಗುರುಗಳಿದ್ದರು. ಸೊ 4ನೇ ರೋಡ್ನಿಂದ ಹಿಂಭಾಗದಿಂದ ಆ ರೋಡ್ನ ಹೋಗಿ ಅಲ್ಲಿ ಕೆಲಸಕ್ಕೆ ಹೋಗೋರು. ತಿರ್ಗಿ ಮುಗಿಸ್ಕೊಂಡು ಅವ್ರ ಮನೆಯಲ್ಲೆಲ್ಲ ಊಟ ಮಾಡಿಕೊಂಡು ತಿರ್ಗಿ ವಾಪಸ್ ಬರ್ತಾ ನಮ್ಮ ಮನೆ ಮುಂದೆಯೇ ಅವ್ರು ಹೋಗಿ ಅಲ್ಲಿ ಅವ್ರ ರೂಮ್ಗೆ ಹೋಗಿ ಅಲ್ಲಿ ವಾಸವಾಗಿದ್ದರು ಅವರು, ನಮ್ಮ ಗುರುಗಳು. ಹೀಗಾಗಿ ಸೊ ನಮ್ಮ ಗುರುಗಳು ಮತ್ತು ನಮ್ಮ ತಂದೆಯವರಿಬ್ಬರೂ ಅವ್ರ ಪಾಲ್ಕಾಡ್ ಶ್ರೀನಿವಾಸಯ್ಯರ ಜೊತೆ ಅವರ ಬಳಿ ಮೃದಂಗ ಅಭ್ಯಾಸಕ್ಕೆ ಹೋದಾಗ ಇಬ್ಬರು ಒಟ್ಟಿಗೆ ಅಭ್ಯಾಸ ಮಾಡಿದ್ರು ಸ್ವಲ್ಪ ದಿವಸ. ಅದು ನಾವು ತುಂಬ ಸ್ನೇಹ, ತುಂಬ ಆತ್ಮೀಯವಾಗಿ ಇಬ್ಬರೂ ಇದ್ದರು. ಆಮೇಲೆ ಪಾಲ್ಕಾಡ್ ಶ್ರೀನಿವಾಸಯ್ಯರವರು ಏನು ಕಾರಣಾಂತರದಿಂದ ಅವರು ಬೆಂಗಳೂರು ಬಿಟ್ಟು ವಾಪಸ್ಸು ತಿರುಗಲು ಹೋಗಬೇಕಾಗಿ ಬಂದುಬಿಡ್ತು ಹೊರಗಡೆ. ಸೊ ಬೆಂಗಳೂರು ಬಿಟ್ಟು ಅವ್ರು ಹೊರಟೋದ್ರು. ಹಾಗಾಗಿ ಆಮೇಲೆ ಅದು ಇಬ್ಬರು ಪಾಠವು ನಿಂತೋಯ್ತು. ಆವಾಗ ನಮ್ಮ ತಂದೆಯವ್ರಿಗೆ ಆವಾಗ ಬೆಂಗಳೂರಲ್ಲಿ ಕೆಲಸ ಇತ್ತು. ಅವರು ಕೆಲಸಕ್ಕೆ ಹೋಗಿ ಶುರು ಮಾಡಿಬಿಟ್ರು. ಮೃದಂಗದ ವಿಷಯ ಎಲ್ಲ ಏನು ಮುಂದುವರ್ಸೋಕ್ಕಾಗಲಿಲ್ಲ. ನಮ್ಮ ಗುರುಗಳಿಗೂ ಅದೇ ತುಂಬ ಒಂಥರ ಕೊರಗಾಗ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗದಿರೇ ಬರೀ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾಯಿದ್ರು ಅಷ್ಟೇ. ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾ ಇರಬೇಕಾದ್ರೆ ಅವರಿಗೆ ಮೃದಂಗದಲ್ಲಿ ಎಷ್ಟು ಪ್ಯಾಷನ್ ಇತ್ತು ಅಂದರೆ, ಅಲ್ಲಿ ಸರ್ವಿಂಗ್ ಕೆಲಸನೂ ಮಾಡೋರು ಅವರು. ಅಲ್ಲಿ ಟೇಬಲ್ ಮೇಲೆ ಎಲ್ಲರೂ ಸರ್ವ್ ಮಾಡಿದ್ಮೇಲೆ ಸ್ವಲ್ಪ ಪುರ್ಸೊತ್ತ ಟೈಮಲ್ಲಿ ಟೇಬಲ್ ಮೇಲೆ ಕೈ ಆಡಿಸ್ತಾ ಇರೋರು ಅಂತ. ಅವರು ಶ್ರೀನಿವಾಸಯ್ಯರವ್ರ ಹತ್ರ ಪಾಠ ಮಾಡಿದ್ದನ್ನು ಸುಮ್ಮನೆ ಏನೋ ನುಡಿಸ್ಕೊತಾ ಇದ್ರಂತೆ. ಅಲ್ಲಿಗೆ ಆ ಹೋಟೆಲ್ಗೆ ಬಹಳ ಯಾವಾಗಲೂ ರೆಗ್ಯುಲರಾಗಿ ಅಲ್ಲಿಗೆ LS ಶೇಷಗಿರಿರಾವ್ ಅಂತ ಒಬ್ಬರು ಬರ್ತಾಯಿದ್ರು, ತಿಂಡಿ ತಿನ್ನೋಕ್ಕೆ ಬರೋರು. ಅವರು ಯಾರಪ್ಪ ಅಂದರೆ, ಅವರ ಅಣ್ಣ ಒಬ್ಬರು LS ನಾರಾಯಣ ಸ್ವಾಮಿ ಭಾಗವತರು ಅಂತ. ಅವರಿಬ್ಬರು ಅಣ್ಣ ತಮ್ಮಂದರು. ಅವರಿಬ್ಬರು LS ನಾರಾಯಣ ಸ್ವಾಮಿ ಭಾಗವತರು ಅನ್ನೋರು ನಾಯನಪಿಳ್ಳಿಯವರ ಶಿಷ್ಯರು, ಸಂಗೀತಗಾರರು. ಅವ್ರ ಹತ್ರ ಅಭ್ಯಾಸ ಮಾಡಿದವರು ಅವರು ಚಾಮರಾಜಪೇಟೆ 5ನೇ ಮೇನ್ ರೋಡ್ನಲ್ಲಿ ಇದ್ದರು. 5ನೇ ಮೇನ್ ರೋಡ್ನಲ್ಲಿ ಸ್ವಲ್ಪ ಮೇಲ್ಗಡೆ ಈ 4ನೇ ರೋಡ್ನಲ್ಲಿ ಅಂಗಡಿ ಬೀದಿ, ಅದರಿಂದ ಸ್ವಲ್ಪ ಮೇಲ್ಗಡೆ ಇದ್ದರು ಅವರು. ಸುಮಾರು 4ನೇ ಕ್ರಾಸಲ್ಲಿ ಅಲ್ಲಿಂದ ಅಡ್ವೊಕೇಟ್ ಅವರು ಕೂಡ ತುಂಬ ಪ್ರತಿಭಾವಂತರು. ಎಷ್ಟು ಪ್ರತಿಭಾವಂತರು ಅಂದರೆ, ಅವರು ತುಂಬ ಚೆನ್ನಾಗಿ ಅವರು ಹಾಡ್ತಾಯಿದ್ರು, ವಯಲಿನ್ ನುಡಿಸೋರು, ನಾದಸ್ವರ ನುಡಿಸೋರು, ತವಿಲ್ ನುಡಿಸೋರು, ಅವರು ಮೃದಂಗ ನುಡಿಸೋರು. ಅದು ಯಾವ ವಾದ್ಯ ಕೊಟ್ಟರು ಆ ವಾದ್ಯ ನುಡಿಸೋವಂಥ ಚೈತನ್ಯರು. ಹಾಗಾಗಿ ಅವರ ಮನೆ ಒಳಗೆ
ಎಲ್ ಎಸ್ ನಾರಾಯಣ ಸ್ವಾಮಿ ಭಕ್ತರು ಅವರು ಪಾಠ ಹೇಳ್ಕೊಡೋರು, ಇವರು ಪಾಠ ಹೇಳ್ಕೊಡೋರು. ಇವರು ವೃತ್ತಿ ಒಳಗೆ ಲಾಯರ್ ಆಗಿದ್ದರಿಂದ ಬೆಳಗಾಗಿದ್ದು ಕೋರ್ಟ್ಗೆ ಹೋಗಬೇಕು. ಹೋಗಿ ಮುಂಚೆ ಗಜೇಂದ್ರ ವಿಲಾಸ್ನಲ್ಲಿ ಹೋಗಿ ತಿಂಡಿ ತಿಂದ್ಕೊಂಡು ಹೋಗೋ ಅಭ್ಯಾಸ. ಅಲ್ಲಿ ಈ ನಮ್ಮ ಗುರುಗಳನ್ನು ಅವರು ಅವರು ನೋಡಿದ್ರು ಇವ್ರನ್ನ. ಇವ್ರು ಏನೋ ಹುಡುಗ ಇವನಿಗೆ ಯಾವಾಗಲೂ ಟೇಬಲ್ ಮೇಲೆ ಕೈ ಆಡಿಸ್ತಾ ಇರ್ತಾನಲ್ಲ, ಬಂದು ಅವ್ರದ್ದು ದಿವಸ ರೆಗ್ಯುಲರಾಗಿ ಅಲ್ಲಿಗೆ ಹೋಟೆಲ್ಗೆ ಹೋಗೋರು. ಇವನು ಕೈ ಆಡಿಸ್ತಾ ಇರ್ತಾನಲ್ಲ ಅಂದ್ಬಿಟ್ಟು ಬಾರೋ ಇಲ್ಲಿ ಅಂತ ಕರೆದವ್ರನ್ನ, ಏನೋ ನಿಂಗೆ ಯಾವಾಗಲೂ ಕೈ ಆಡಿಸ್ತಾ ಇರ್ತಲ್ಲ, ಏನು ನಿಂಗೆ ಇಷ್ಟ? ಇಲ್ಲ ಸರ್ ಅಂತ ನಮ್ಮ ಗುರುಗಳು ಅವಾಗ ಹೇಳಿದ್ರು. ಹೀಗೆ ನಮ್ಮ ಪಾಲ್ಘಾಟ್ ಶ್ರೀನಿವಾಸಯ್ಯರ್ ಅಂತ ಇಲ್ಲಿ ಒಬ್ಬರು ಗುರುಗಳಿದ್ದರು. ಅವ್ರ ಹತ್ರ ನಾನು ಸ್ವಲ್ಪ ಮೃದಂಗ ಅಭ್ಯಾಸ ಮಾಡ್ತಾಯಿದ್ದೆ. ಅವರು ಊರು ಬಿಟ್ಟು ಹೊಟ್ಟೋದ್ರು. ಇವಾಗ ಎಲ್ಲಿ ಯಾವ ಇಲ್ಲ, ಆ ಮೃದಂಗ ಮೇಲೆ ನಂಗೆ ತುಂಬ ಆಸೆ, ಅದಕ್ಕೆ ನುಡಿಸ್ತಾ ಇರ್ತೀನಿ ಅಂದರು. ಹಾಗೆ ಮೃದಂಗ ಅಭ್ಯಾಸ ಮಾಡ್ತೀಯಾ ನೀನು ಅಂತ ಕೇಳಿದ್ರು. ಮಾಡ್ತೀನಿ ಸರ್ ಅಂತ. ಹಾಗಾದರೆ ನಾನು ಹೇಳ್ಕೊಡ್ತೀನಿ ಬಾ ನಿಂಗೆ ಅಂದರು. ಆಯಿತು ಸರ್, ನೀವು ಹೇಳ್ಕೊಟ್ರು ಭಾಳ ಸಂತೋಷ ಅಂತ ನಮ್ಮ ಗುರುಗಳು ಮನೆ ಅಡ್ರೆಸ್ ಕೊಟ್ಟರು. ಸರಿ, ನಮ್ಮ ಗುರುಗಳವ್ರ ಮನೆಗೆ ಹೋದರು. ಇವರು ನುಡಿಸುತ್ತಾ ಇದ್ದದನ್ನು ಕೇಳಿ ಅವ್ರು ತುಂಬ ನಮ್ಮ ಗುರುಗಳು ತುಂಬ ಪ್ರತಿಭಾವಂತರು. ಅವರು ನುಡಿಸೋದನ್ನೆಲ್ಲ ಕೇಳಿಬಿಟ್ಟು ನಾನು ಹೇಳ್ಕೊಡ್ತೀನಿ ಕಣೋ ಅವನಿಗೆ ಅಂದ್ಬಿಟ್ಟು ಅವಾಗ ಅವ್ರಿಗೆ ಪಾಠ ಹೇಳಿ ಅವ್ರು ನಮ್ಮ ಮೃದಂಗದಲ್ಲಿ ತಯಾರು ಮಾಡಿದ್ರು ಚೆನ್ನಾಗಿ. ಇದು ನನಗೆ ತಿಳಿಯೋಕ್ಕೆ ಮುಂಚಿನ ವಿಷಯ ಇದು. ಅವರು ನಮ್ಮ ಗುರುಗಳು ಹೇಳೋರು ಇದನ್ನು. ಅದಾದಮೇಲೆ ಅವರು ಮೃದಂಗ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದರು. ಅವ್ರಿಗೆ ರೂಮಲ್ಲಿ ಇದ್ಕೊಂಡಿದ್ರು. ಕಚೇರಿಗಳೆಲ್ಲ ಬೇಕಾದಷ್ಟು ಕಚೇರಿಗಳೆಲ್ಲ ಮಾಡೋರು ಅವರು. ಮೃದಂಗದಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿದ್ದರು. ಮೃದಂಗನ ಭಾಳ ಚೆನ್ನಾಗಿ ನುಡಿಸ್ತಾಯಿದ್ರು ಅವರು. ಅವ್ರ ಎಡ ಬಲ ನನಗಿವತ್ತಿಗೂ ಕಿವಿಲಿ ಮರುಗಿತಾ ಇದೆ. ಅದು ಎಡ ಗುಮ್ಕಿ ಅದೆಲ್ಲ ಅವರು ತಂಜಾವೂರು ರಾಮದಾಸರಾವ್ ಅವರಿಂದ ಪ್ರಭಾವಿತರಾಗಿದ್ದವರು. ಅವರು ಎಡ ಬಲದ ಸುಖ ಅದೆಲ್ಲ ಅವರಿಗೆ ಆ ಸೌಖ್ಯ ಅವ್ರು ಭಾಳ ಮನಸ್ಸಲ್ಲಿ ಇಳಿದ್ಬಿಟ್ಟಿತ್ತು. ಹಾಗೆ ಎಡ ಬಲ ಎಲ್ಲ ನುಡಿಸೋರು. ಅಷ್ಟೊತ್ತಿಗಾಗಲೇ ಅವರು ಅದಾದಮೇಲೆ ಶೇಷಗಿರಿ ಅವ್ರ ಹತ್ರ ಮೃದಂಗ ಅಷ್ಟೊಂದು ಚೆನ್ನಾಗಿ ನುಡಿಸೋಕ್ಕಾಗೋ ಅವರು ನಮ್ಮ ತಂದೆಯವ್ರಿಗೂ ತುಂಬ ಪರಿಚಯ ಇತ್ತು. ನನಗೆ ಮನೆ ಒಳಗೆ ಬಾಲ್ಯದಲ್ಲಿ ನನ್ನ ಸುಮಾರು 4ನೇ ವರ್ಷ 3-4ನೇ ವರ್ಷದಿಂದನೇ ಯಾವಾಗ ಯಾವುದೋ ಒಂದು ಪಾತ್ರೆ ಸಿಕ್ಕರು ಅದನ್ನು ಹಿಡ್ಕೊಂಡು ನಾನು ಕೈ ಅದ್ರ ಮೇಲೆ ಆಡಿಸ್ತಾ ಇರೋದು ನನಗೂ ಮುಂಚಿಂದ ಚಪಲ ಅಂತ ಇದು. ನಮ್ಮ ತಂದೆ ತಾಯಿ ಅದನ್ನು ಗಮನಿಸಿದ್ರು. ಇದೇನು ಇವನು ಯಾಕೆ ಹಿಂಗಿದ್ದು ಇಷ್ಟೊಂದು ಇದ ಮೇಲೆ ಮಾಡ್ತಾನಲ್ಲ, ಏನೋ ಅಂತ. ಇಲ್ಲ, ನಂಗೆ ಕಲಿಬೇಕು ಅಂತ ಆಸೆ ಅಂತ ನಾನು ಅಂದಿದ್ದೀನಿ. ನಮ್ಮ ತಂದೆಯವರು ಆಮೇಲೆ ನಮ್ಮ ಗುರುಗಳ ಹತ್ರ, ನೋಡೋ ಮಂಜು, ಅವ್ರನ್ನ ಮಂಜು ಅಂತ ಕೂಗ್ತಾಯಿದ್ರು ನಮ್ಮ ತಂದೆಯವರು ಅವ್ರನ್ನ. ನೋಡು, ಇವನು ಏನೋ ಆನಂದಿಗೆ ಸುಮ್ಮನೆ ಕೈ ಆಡಿಸ್ತಾ ಇರ್ತಾನೆ ಯಾವಾಗಲೂ ಪಾತ್ರೆ ಮೇಲೆ ಎಲ್ಲ, ನೋಡು ಅವನಿಗೆ ಏನಾರ ಇಂಟ್ರೆಸ್ಟ್ ಇದೆ ನೋಡು ಅಂತಂದರು. ಸರಿ, ಅವರು ಒಂದು ಸಲ ಬಂದು ನೋಡಿದ್ರು, ಕೇಳಿದ್ರು. ಹೌದು, ಇವನಿಗೆ ಇಂಟ್ರೆಸ್ಟ್ ಇದೆ ಅವನಿಗೆ, ನಾನು ಹೇಳ್ಕೊಡ್ತೀನಿ. ಇನ್ನೂ ಅವನಿಗೆ 4 ವರ್ಷ, ಒಂದು 6 ವರ್ಷ ಆಗಲಿ, ಇನ್ನೊಂದು 2 ವರ್ಷ ಆಗಲಿ, ಆಮೇಲೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನನ್ನ ಸುಮಾರು 6ನೇ ವರ್ಷ 6ರಿಂದ 7ನೇ ವರ್ಷದೊಳಗೆ ಪಾಠ ಶುರು ಮಾಡಿದ್ರು ನನಗೆ.